ಹೆಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ ನಮ್ ಸಿರ್ಸಿನಲ್ಲಿ ಡೇರೆ ಮೇಳ ನಡೀತಾ ಇತ್ತು. ಡೇರೆ ಮೇಳಕ್ಕೆ ಹೋಗಲ್ಲ ಅಂತ ಹೇಳಿದೆ, ಆದ್ರೂ ಕೂಡ ಮನ್ಸ್ ತಡಿದೆ ಡೇರೆ ಮೇಳಕ್ಕೆ ಓಡೋಡ್ಕೊಂಡ್ ಬಂದ್ಬಿಟ್ಟೆ. ಸಂಜೆ ತನಕ ಕಾದೆ, ಆದ್ರೂ ಮನ್ಸ್ ತಡಿಲೇ ಇಲ್ಲ, ಬಂದೇ ಬಿಟ್ಟೆ ಡೇರೆ ಮೇಳಕ್ಕೆ. ಅಂದಾಗೆ ಈ ಡೇರೆ ಮೇಳ ಎಲ್ಲಿ ನಡೀತಾ ಇರೋದು ಅಂದ್ರೆ TRC ಹೊಸ ಗೋದಾಮು, ಬ್ಯಾಂಕ್ ಆಫ್ ಬರೋಡದ ಎದುರುಗಡೆ ರಸ್ತೆ, APMC ಆವರಣದಲ್ಲಿ ಈ ಡೇರೆ ಮೇಳ ನಡೀತಾ ಇದೆ. ಈ ಡೇರೆ ಮೇಳ ನಡೀತಾ ಇರೋದು 25/7/2026 ಮತ್ತೆ 26/7/2026 ತನಕ ಶನಿವಾರ ಭಾನುವಾರ 2 ದಿನ ಇರುತ್ತೆ. ಸಿರ್ಸಿ ಆಸುಪಾಸ್ನಲ್ಲಿ ಯಾರಾದ್ರೂ ಇದ್ರೆ ಬೇಗ ಬೇಗ ಬಂದು ಗಿಡಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದೀನಿ, ತುಂಬಾ ಜನ ಬರ್ತೀನಿ ಅಂತ ಕೂಡ ಹೇಳಿದೀರಾ. ಎಷ್ಟ್ ಜನ ಡೇರೆ ಮೇಳಕ್ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಒಳಗಡೆ ಹೋಗೋಣ ಬನ್ನಿ. ಹೋಗ್ತಿದ್ದಂಗೆ ಒಂದು ಸೇವಂತಿಗೆ ಗಿಡನ 20 ರುಪೀಸ್ ನ ಕೊಟ್ಟು ಪರ್ಚೇಸ್ ಮಾಡ್ಕೊಂಡೆ. ಕಳೆದ್ ಬಾರಿ ನಾನು ಎರೆಹುಳ ಗೊಬ್ಬರ ಡೇರೆ ಗಿಡಕ್ಕೆ ಹಾಕ್ಬೇಕಾದ್ರೆ ಹೇಳಿದ್ದೆ, ನಾನು ಈ ಗೊಬ್ಬರನ ಕಲೆಕ್ಟ್ ಮಾಡಿದ್ದು ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಅಂತ ಹೇಳಿದ್ನಲ್ಲ, ಅದು ಇವರೇ ನೋಡಿ. ಅವರು ಹೋದ ತಕ್ಷಣ ನೋಡಿ ಸ್ಮೈಲ್ ಮಾಡಿದ್ರು, ಖುಷಿ ಆಯ್ತು. ಅವರು ಗಿಡಗಳನ್ನ ಇಲ್ಲಿ ಕೂಡ ತಗೊಂಡ್ ಬಂದಿದ್ದಾರೆ. ಅವರು ಸೇವಂತಿಗೆ ಗಿಡನ ಮನೆ ಹತ್ರ ತರ್ತೀನಿ ಅಂತ ಹೇಳಿದ್ರು, ಬಟ್ ಅವ್ರಿಗೆ ನೆನ್ಪಿಲ್ಲ ಅನ್ಸುತ್ತೆ ತರೋದು. ಇರ್ಲಿ, ಡೇರೆ ಮೇಳದಲ್ಲಾದ್ರೂ ಅವ್ರು ಸಿಕ್ಕಿ ಅಲ್ಲಿಂದ ಮತ್ತೆ ಕಲೆಕ್ಟ್ ಮಾಡ್ಕೊಂಡೆಲ್ಲ ಖುಷಿ ಆಯ್ತು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಸುಮಾರಷ್ಟು ಗಿಡಗಳು ಬಂದಿದೆ. ಸೇವಂತಿಗೆ ಗಿಡಗಳಾಗಿರ್ಬೋದು, ಕೋಲಿಯಾಸ್ ಗಿಡಗಳಾಗಿರ್ಬೋದು, ಡೇರೆ ಗಿಡಗಳಂತೂ ಸಾಕಷ್ಟು ಬಂದಿದೆ. ಜೊತೆಗೆ 9 o'clock ಫ್ಲವರ್ ಅಂತೆ, ನೀರ್ ದಂಟಿನ ಗಿಡ ಅಂತ ಕೇಳ್ತಾ ಇರ್ತೀರಲ್ಲ ನೀವು, ನೀರ್ ಸೊನೆ ಗಿಡ ಸಿಗುತ್ತಾ, ಎಲ್ಲಾದ್ರೂ ಸಿಕ್ಕಿದ್ರೆ ಕೇಳಿ, ಹೇಳಿ ಅಂತ ಹೇಳ್ತಾ ಇರ್ತೀರಾ, ಅದು ಕೂಡ ಬಂದಿದೆ. ಹಾಗೆ ಅಮೇರ್ಲಿಲಿ ಬಲ್ಬ್ಸ್, ಇದು ನನ್ನ ಹತ್ರ ಇತ್ತು, ಸೊ ನಾನು ಅಲ್ಲಿಂದ ಪರ್ಚೇಸ್ ಮಾಡಿಲ್ಲ. ನಾನ್ ಯಾವೆಲ್ಲ ಗಿಡ ಪರ್ಚೇಸ್ ಮಾಡಿದ್ದೀನಿ ಅಂತ ಲಾಸ್ಟಿಗೆ ತೋರಿಸ್ತೀನಿ. ಹಾಗೆ ನೀವೆಲ್ಲ ಕೇಳ್ತಾ ಇರ್ತೀರಾ, ಮೇಡಮ್ ನೀವಾದ್ರೂ ಅಲ್ಲಿ ಡೇರೆ ಗಿಡನ ಪರ್ಚೇಸ್ ಮಾಡಿ ಆಮೇಲೆ ನನಗೆ ಕೊರಿಯರ್ ಮಾಡ್ರಿ, ಕೊರಿಯರ್ ಚಾರ್ಜಸ್ ನ ಕೊಡ್ತೀನಿ ಅಂತೆಲ್ಲ ಕೇಳ್ತಿರಲ್ವಾ. ನನಗೆ ಇದೊಂದು ವಿಷಯದಲ್ಲಿ ನಿಮ್ಮ ಇದಕ್ಕೆ ಬೇಜಾರಾಗತ್ತೆ. ಅಂದ್ರೆ ಅದೊಂದು ಪೂರೈಕೆ ಮಾಡೋದಿಕ್ ಆಗೋದಿಲ್ಲ, ಯಾಕಂದ್ರೆ ಅವರು ಹಿಳ್ಳುಗಳನ್ನ ತಂದಿರ್ತಾರೆ ನಿಜ, ಆದ್ರೆ ಅದನ್ನ ನಾವು ಪ್ಯಾಕ್ ಮಾಡಿ ಕಳ್ಸೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಡೇರೆ ಸಸಿಗಳನ್ನ ತುಂಬಾ ಸೆನ್ಸಿಟಿವ್ ಆಗಿ ಇರುತ್ತೆ. ಅದು ನಾವು ಸ್ವಲ್ಪ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೊರಿಯರ್ ನಲ್ಲಿ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಡೇರೆ ಸಸಿ ಎಲ್ಲಾದ್ರೂ ತುಂಬಾ ಸಣ್ಣ ಸಣ್ಣಕ್ಕಿದ್ರೆ ಅದನ್ನ ಹೇಗಾದ್ರೂ ಮಾಡಿ ನಾವು ಗಟ್ಟಿಯಾಗಿ ಪ್ಯಾಕ್ ಮಾಡ್ಬೋದು. ಆದ್ರೆ ಸಸಿಗಳೆಲ್ಲ ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಇದನ್ನ ಕಳ್ಸೋದ್ ಮಾತ್ರ ತುಂಬಾ ಕಷ್ಟ. ಅದಕ್ಕೋಸ್ಕರ ಇದೊಂದು ನಿಮ್ಮ ರಿಕ್ವೆಸ್ಟ್ ನ ನಾನು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದೊಂದು ವಿಚಾರದಲ್ಲಿ ನೀವ್ ಯಾರು ಬೇಜಾರ್ ಮಾಡ್ಕೊಬಾರ್ದು. ಹಾಗೆ ಇಲ್ಲಿ ತುಂಬಾ ರೀತಿಯಾದಂತಹ ಹೋಮ್ ಪ್ರಾಡಕ್ಟ್ ಗಳು ಬಂದಿದೆ. ಅಂದ್ರೆ ಮನೆಯಲ್ಲಿ ಮಾಡಿರುವಂತಹ ಒಂದಿಷ್ಟು ಪ್ರಾಡಕ್ಟ್ ಗಳು, ಸಣ್ಣ ಮೆಣಸಿನ್ಕಾಯಿ ಇರುತ್ತಲ್ಲ, ಆ ಮೆಣಸಿನ್ಕಾಯಿ ಒಣಗಿರುವಂತದ್ದು, ಅರ್ಶನಾ ಕುಂಕುಮ, ಇನ್ನೇನ್ ಶ್ರಾವಣ ಶುರು ಆಗ್ತಾ ಇದೆ, ಆ ಟೈಮ್ ನಲ್ಲಿ ರಿಟರ್ನ್ ಗಿಫ್ಟ್ ಕೊಡೋದಿಕ್ಕೆ ಅರ್ಶನಾ ಕುಂಕುಮ, ಮ್ಯಾಗ್ನೆಟಿಕ್ ಆಗಿರುವಂತ ಕೃಷ್ಣ ಅಥವಾ ಲೋಟಸ್, ಈ ರೀತಿದೆಲ್ಲ ಇದೆ. ಹಾಗೆ ಅರ್ಶನಾ ಪುಡಿ, ಉಪ್ಪಿನಕಾಯಿ, ಹೋಳಿಗೆ, ಈ ರೀತಿ ನಾನಾ ರೀತಿ ತಿಂಡಿಗಳು ಕೂಡ ಬಂದಿದೆ. ಡೇರೆ ಸಸಿಗಳೆಲ್ಲ ಇಲ್ಲಿ ನೋಡ್ಬೋದು ನೀವು, ತುಂಬಾ ದೊಡ್ಡಕ್ಕಿದೆ. ಸೊ ಅದನ್ನ ಕಳ್ಸೋದಿಕ್ ಆಗೋದಿಲ್ಲ. ನೀವೆಲ್ಲರೂ ತುಂಬಾ ಜನ ನಂಗೆ ಕಮೆಂಟ್ಸ್ ಮಾಡಿದೀರಾ, ಪರ್ಸನಲ್ ಆಗಿ ಮೆಸೇಜ್ ಮಾಡಿದೀರಾ, ಡೇರೆ ಹಿಳ್ಳು ಕಳಿಸ್ತಾರಲ್ಲ ಅಲ್ಲಿ ತಗೊಂಡು ಕಳ್ಸಿ ಅನ್ಕೊಂಡ್ ಕೇಳಿದೀರಾ. ನಿಜವಾಗ್ಲೂ ಇದೊಂದು ವಿಷಯದಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾಕಂದ್ರೆ ಅಷ್ಟು ದೊಡ್ಡ ಹಿಳ್ಳುಗಳನ್ನ ಕಳ್ಸೋದು ತುಂಬಾನೇ ಕಷ್ಟ. ಹಾಗೆ ಇಲ್ಲೊಂದಿಷ್ಟು ಹೋಮ್ ಪ್ರಾಡಕ್ಟ್ಸ್ ಅಂದ್ರೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಬಂದಿತ್ತು. ನಾನು ಒಂದು ಡಬ್ಬ ಚಾಕ್ಲೇಟ್ ನ ಕೂಡ ತಗೊಂಡೆ, ತಿಂದೆ, ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಮತ್ತೆ ಅಮೇರ್ ಲಿಲಿ ಆಗಿರ್ಬೋದು, ಲೋಟಸ್, ವಾಟರ್ ಲಿಲಿ, ಸಣ್ಣ ಸಣ್ಣ ಮರಿಗಳಾಗಿರ್ಬೋದು, ದೊಡ್ಡ ಗಿಡಗಳಾಗಿರ್ಬೋದು, ಎಲ್ಲದೂ ಕೂಡ ಇಲ್ಲಿ ತಂದಿದ್ದಾರೆ. ಹಾಗೆ ಒಂದಿಷ್ಟು ಅಲಂಕಾರಿಕ ವಸ್ತುಗಳು ಕೂಡ ಬಂದಿತ್ತು. ಇಲ್ಲಿ ನೋಡಿ, ಇದು ಮದ್ವೆ ಮುಂಜಿಗಳಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹರಿವಾಣಗಳೆಲ್ಲ ಬೇಕು ಅನ್ಕೊಂಡು ಡೆಕೋರೇಷನ್ ನ ಮಾಡಿಸ್ಕೊಳ್ತಾರಲ್ವಾ, ಈ ರೀತಿದು ಕೂಡ ಇಲ್ಲಿ ಬಂದಿದೆ. ಇವರು ಆನ್ಲೈನ್ ಅಲ್ಲಿ ಕೂಡ ಸೇಲ್ ಮಾಡ್ತಾರಂತೆ. ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ನ ಮಾಡಿದ್ದಾರೆ. ಇಲ್ಲಿ ಉಲ್ಲನ್ನಿಂದ ಆಗಿರ್ಬೋದು ಅಥವಾ ಹಳದಿ ಕುಂಕುಮದ ಹರಿವಾಣಕ್ಕೆ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರು ಆನ್ಲೈನ್ ಅಲ್ಲಿ ಕೂಡ ಸೇಲ್ ಮಾಡ್ತಾರಂತೆ. ಮಾಡ್ಬಿಟ್ಟು ಅಂದ್ರೆ ಯಾರಾದ್ರೂ ಕೇಳಿದ್ರು ಕೂಡ ಅವ್ರಿಗೆ ಕೂಡ ಮಾಡಿ ಕೊಡ್ತಾರಂತೆ. ಇದಿಷ್ಟು ಡೇರೆ ಮೇಳದ ಒಂದು ಸುತ್ತಾಟ ಆಗಿತ್ತು. ಹೋಗಲ್ಲ ಅನ್ಕೊಂಡ್ ಕೊನೆಗೂ ಹೋಗಿ ಬಂದ್ಬಿಟ್ಟೆ. ಹೋದ್ರ ಮೇಲೆ ಏನಾದ್ರು ಪರ್ಚೇಸ್ ಮಾಡ್ದೆ ಅಂತೂ ಬರೋದಿಕ್ ಮನ್ಸ್ ಕೇಳೋದಿಲ್ಲ. ಸೊ ಒಂದ್ ಸ್ವಲ್ಪ ಮಾತ್ರ ತಂದಿದ್ದೀನಿ. ಈ ಸಲ ಜಾಸ್ತಿ ಏನು ಗಿಡ ತರ್ಲಿಲ್ಲ. ಲಾಸ್ಟ್ ಟೈಮ್ ಅಂತೂ ತುಂಬಾ ಗಿಡ ತಂದಿದ್ದೆ. ಅಂದಾಗೆ ಡೇರೆ ಗಿಡದ ರೇಟ್ ಹೇಗೆ ಅಂತ ಕೇಳ್ತಾ ಇದ್ರೆ, ನಾನು ಇದಕ್ಕೆಲ್ಲ ಕೊಟ್ಟಿದ್ದು 50 ರೂಪಾಯಿ. ಇಲ್ಲಿ ನೋಡಿ, ಇದೊಂದು ಸೇವಂತಿಗೆ ಗಿಡನ ತಗೊಂಡ್ ಬಂದಿದ್ದೀನಿ, ಇದಕ್ಕೆ ನಾನು 20 ರೂಪಾಯಿ ಕೊಟ್ಟೆ. ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಲ್ಲ ಡೇರೆ ಗಿಡಗಳು, ಅದಕ್ಕೆಲ್ಲ ನಾನು 50 ರೂಪಾಯಿ ಕೊಟ್ಟಿದ್ದೀನಿ. ಅದೆಲ್ಲ ಏನಪ್ಪಾ ಅಂದ್ರೆ ಅದೆಲ್ಲ ಹೆಳ್ಳುಗಳು ಅಷ್ಟೇನೆ, ಡೇರೆ ಗಿಡ ಏನೂ ಅಲ್ಲ. ಅಂದ್ರೆ ಗಿಡ ಅಂದ್ರೆ ಯಾವ ರೀತಿ ಗೊತ್ತಾ, ಇವಾಗ ಮತ್ತೆ ದೊಡ್ಡ ಕೊಟ್ಟೆನಲ್ಲಿ ಹಾಕ್ಬಿಟ್ಟು ಆ ದೊಡ್ಡ ಕೊಟ್ಟೆನಲ್ಲಿ ಅಂದ್ರೆ ಫಸ್ಟ್ ಇಂದನೂ ಗಿಡ ಹುಟ್ಟಿ ಬಂದಿರೋದಿರುತ್ತಲ್ಲ, ಅದಕ್ಕೆ ಗಿಡ ಅಂತಾರೆ. ಇದಕ್ಕೆ ಹಿಳ್ಳು ಅಂತಾರೆ ಅಷ್ಟೇನೆ. ಹಿಳ್ಳನ್ನ ತೆಗೆದು ಅವ್ರು ಕೊಟ್ಟೆಗೆ ಹಾಕಿ ಕೊಟ್ಟಿದ್ದಾರೆ ಅಷ್ಟೇನೆ.
ಈ ಹಿಳ್ಳಿಗೆಲ್ಲ 50 ರೂಪಾಯಿ ಇದೆ. ಆದ್ರೆ ಗಿಡಕ್ಕೆಲ್ಲ ಇದೆಯಲ್ಲ 100 ರೂಪಾಯಿ, 150 ರೂಪಾಯಿ ಹೀಗೆಲ್ಲ ಇದೆ. ಒಂದೊಂದು ಪಾಟ್ ಮೇಲೆ ಒಂದೊಂದು ವೆರೈಟಿ ಮೇಲೆ ಎಲ್ಲ ಡಿಪೆಂಡ್ ಇದೆ ಅದು. ನಾನ್ ಏನ್ ಮಾಡ್ದೆ, ತಂದ ತಕ್ಷಣ ನಟ್ ಹಾಕೋಣ ಅಂತ ಹೇಳ್ಕೊಂಡು ಒಂದಿಷ್ಟು ಗಿಡನ ತಗೊಂಡ್ಬಂದಿದ್ದೆ. ಆ ಗಿಡಗಳನ್ನ ಎಲ್ಲದನ್ನು ಕೂಡ ನಟ್ ಹಾಕೋದಿಕ್ಕೆ ಇಲ್ಲಿ ತಂದು ಇಟ್ಕೊಂಡಿದೀನಿ. ಅದ್ರ ಜೊತೆಗೆ ನಿಮ್ ಜೊತೆಗೆ ವಿಡಿಯೋ ಕೂಡ ಮಾಡಿ ಶೇರ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದೀನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಬೈ ಬಾಯ್. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.